ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 10 ಮತ್ತು 11 ಕಂತುಗಳವರೆಗೂ ಹಣವನ್ನು ಪಡೆದುಕೊಂಡಿದ್ದಾರೆ. ಆದರೆ ಕೆಲವು ದಿನಗಳಿಂದ 3 ಮತ್ತು 4 ಕಂತುಗಳ ಪೆಂಡಿಂಗ್ ಹಣ ಏನಾದರೂ ಬರದೇ ಇದ್ದರೆ, ಕೆಲವು ತಿಂಗಳುಗಳಿಂದ 3 ಮತ್ತು 4 ಕಂತುಗಳ ಹಣ ಬರದೇ ಇದ್ದವರಿಗೆ ಇಲ್ಲಿ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ 12 ಕಂತಿನ ಹಣದ ಬಗ್ಗೆ ಒಂದಿಷ್ಟು ಅಪ್ಡೇಟ್ನ ನೀಡಿದ್ದಾರೆ. ಏನು ಅಪ್ಡೇಟ್ ನೀಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡನಲ್ಲೇ ನೋಡಿ, ಆವಾಗ ತಿಳಿಯುತ್ತೆ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುತ್ತೆ, 10 ಮತ್ತು 11ನೇ ಕಂತಿನ ಹಣದವರೆಗೂ ಮಹಿಳೆಯರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ಹಣನ ತಗೋತಾ ಇದ್ದಾರೆ. ಆದರೆ ಕೆಲವು ಮಹಿಳೆಯರಿಗೆ ಕಳೆದ 3 ಮತ್ತು 4 ಕಂತುಗಳಿಂದನೂ ಹಣ ಜಮೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಎಂದು ಇಲ್ಲಿ ಸಚಿವೆ ಹೆಬ್ಬಾಳ್ಕರ್ ಅವ್ರಿಗೆ ಕೇಳಿದ್ದಕ್ಕೆ ಅವರು ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ, ಯಾರಿಗೆಲ್ಲ 2-3 ಕಂತುಗಳಿಂದ ಹಣ ಬಂದಿಲ್ಲ ಅವ್ರಿಗೆ ಇನ್ನು 2-3 ದಿನಗಳಲ್ಲಿ ಇಲ್ಲ 1 ವಾರದ ಒಳಗಾಗಿ ಗೃಹಲಕ್ಷ್ಮಿ ಹಣವನ್ನು ನಾವು ಅವರ ಖಾತೆಗೆ ಜಮೆ ಮಾಡ್ತೀವಿ. ಇಲ್ಲಿ ನಿಮಗೆ ತಿಳಿದಿರುವಂತೆ 1.28 ಕೋಟಿ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದು ಈಗಾಗಲೇ 11 ಕಂತಿನವರೆಗೂ ಹಣನ ತಗೊಂಡಿದ್ದಾರೆ. ಆದರೆ ಈಗ ಮುಂದಿನ ತಿಂಗಳಿಂದ ಅಂದರೆ 12ನೇ ಕಂತಿನಿಂದ 2 ಲಕ್ಷ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣವನ್ನು ನೀಡೋದಿಲ್ಲ ಎಂದು ತಿಳಿಸಿದ್ದಾರೆ. ಕಾರಣ ಅವರು GST ಪೇಯರ್ ಆಗಿರ್ತಾರೆ ಮತ್ತು IT ಫೈಲ್ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಅವರಿಗೆ ಗೃಹಲಕ್ಷ್ಮಿ ಹಣನ ನಾವು ನೀಡ್ತಾ ಇಲ್ಲ 12ನೇ ಕಂತಿನಿಂದ ಅಂತ ಹೇಳಿದ್ದಾರೆ. ಹಾಗಾದರೆ ನಿಮ್ಮ ಖಾತೆಗೆ ಹಣ ಬರುತ್ತಾ ಮುಂದಿನ ತಿಂಗಳಿದು ಅಂದರೆ 12ನೇ ಕಂತಿನ ಹಣ ಮುಂದಿನ ತಿಂಗಳಿಂದ ಬರುತ್ತೋ ಬರಲ್ವೋ ಅನ್ನೋದು ನೀವು ಹೇಗೆ ತಿಳ್ಕೊಬೋದು ಅಂತ ಹೇಳೋದಾದರೆ, ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ಕೋಟಿ ಮಹಿಳೆಯರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರ ಗೃಹಲಕ್ಷ್ಮಿ ಅರ್ಜಿಯನ್ನು ಇಲ್ಲಿ ನಿರಾಕರಿಸಲಾಗಿದೆ ಎಂದೇ ಗೃಹಲಕ್ಷ್ಮಿಯ ಸಚಿವೆ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. 12ನೇ ಕಂತಿನ ಹಣನ ಇನ್ನೂ ಜಮೆ ಮಾಡಿಲ್ಲ, ಹಣಕಾಸು ಇಲಾಖೆಯಿಂದನೇ ಬಿಡುಗಡೆ ಮಾಡಿಲ್ಲ. ಹಣಕಾಸು ಇಲಾಖೆಯಿಂದ ಯಾವುದೇ ರೀತಿಯ ಹಣ ಜಮೆ ಆಗಿದ್ರು ಇಲ್ಲ ಏನೇ ಅಪ್ಡೇಟ್ ಬಂದರೂ ನಾನು ತಿಳಿಸ್ಕೊಡ್ತೀನಿ. ಯಾರ್ಯಾರೋ ಹೇಳಿದ್ರು ಅಂತ ಗೃಹಲಕ್ಷ್ಮಿ ಹಣ ಬರ್ತಿದೆ ಅಂತ ಸಂದು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು, ಇಲ್ಲಾಂದರೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಷಯ ಅರ್ಥ ಆಗಿದೆ ಮತ್ತು ಮಾಹಿತಿ ತಿಳಿದಿದೆ ವಿಡಿಯೋಗೊಂದು ಲೈಕ್ ಮಾಡಿ. 12ನೇ ಕಂತಿನ ಹಣಕ್ಕೋಸ್ಕರ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಅಪ್ಡೇಟ ತಿಳಿಸ್ಕೊಡ್ತಿರ್ತೀನಿ. ಹಾಗೆ 12ನೇ ಕಂತಿನ ಹಣ ನಿಮಗೆ ಅಂದರೆ 11 ಮತ್ತು 10ನೇ ಕಂತಿನ ಹಣ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದಿಷ್ಟು ಸಮಯ ಕಾಯಿರಿ. ಯಾಕಂದರೆ ಏನೇ ತಾಂತ್ರಿಕ ದೋಷ ಇದ್ದರೂ ಕೂಡ ನಾವು ನಿವಾರಣೆ ಮಾಡಿ ಎಲ್ಲನೂ ಸರಿ ಮಾಡಿ ನಾವು ಹಣ ಹಾಕ್ತೀವಿ, ಖಂಡಿತವಾಗ್ಲೂ ಹಣ ಹಾಕ್ತೀವಿ ಅಂತ ಸಚಿವೆ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಅದರಿಂದಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟಿಗೆ 4,000 ಹಣ ಜಮೆ ಆಗುವಂಥ ಚಾನ್ಸಸ್ ಇದೆ. ಆಗ ನೀವು 12-13 ಕಂತಿನ ಹಣ ಒಟ್ಟಿಗೆ ಜಮೆ ಆಗುತ್ತಾ ಅಂತ ನೀವು ಕೇಳೋದಾರೆ, ಖಂಡಿತವಾಗ್ಲೂ 12-13ನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗೋದಿಲ್ಲ. ಬರೀ 12ನೇ ಕಂತಿನ ಹಣ ಜಮೆ ಆಗುತ್ತೆ. ಹಾಗೆ 11ನೇ ಕಂತಿನ ಹಣ ಬರದೇ ಇದ್ದವ್ರಿಗೆ ಮಾತ್ರ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.